ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. ರಿಷಬ್ ಪಂತ್ ಅವರು CSKಗೆ ಟ್ರೇಡ್ ಆಗ್ತಾರಾ? ರಿಷಬ್ ಪಂತ್ ಅವರು CSKಗೆ ಟ್ರೇಡ್ ಆದರೆ ಡೆಫಿನೆಟ್ ಆಗಿ CSKದಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಯಾವ ರೀತಿ ಟ್ರೇಡ್ ಆಗ್ತಾ ಇದ್ದಾರೆ? ಇಫ್ ಸಪೋಸ್ ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿ ಮಾಡಿದ್ರೆ ರುತುರಾಜ್ ಗಾಯಕ್ವಾಡ್ ರೂಲ್ ಏನು? ಸೆಕೆಂಡ್ ಅಪ್ಡೇಟು RCBಯಲ್ಲಿ ದಿನೇಶ್ ಕಾರ್ತಿಕ್ ಅವರು ಮಿಂಚಲಿದ್ದಾರೆ ಗುರು. ಈ ಒಂದು ಲಾಜಿಕ್ನ ಪ್ರಕಾರ, ಈ ಒಂದು ಲಾಜಿಕ್ ಹೇಳಿದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೆಂಕಿ ಅಂತೀರಾ. ಯಾವ ಲಾಜಿಕ್? ಥರ್ಡ್ ಅಪ್ಡೇಟು IPL 2024 ಸ್ಟಾರ್ಟಿಂಗ್ ಡೇಟು ಕನ್ಫರ್ಮ್ ಆಗಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ರಿಷಬ್ ಪಂತ್ ಅವರ ಬಗ್ಗೆ. ಸೊ ಇಂಜುರಿಯಿಂದ ರಿಕವರ್ ಆಗ್ತಾ ಇದ್ದಾರೆ, ಇನ್ನು ಫುಲ್ಲಿ ಫಿಟ್ ಇಲ್ಲ. ಆದರೆ DC ಮ್ಯಾನೇಜ್ಮೆಂಟ್ ಇವರಿಗೆ ಕ್ಯಾಪ್ಟನ್ ಹಾಕಿಸಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಇನ್ಸೈಡ್ ನ್ಯೂಸ್ನ ಪ್ರಕಾರ ರಿಷಬ್ ಪಂತ್ ಅವರು ಬರುವಂತಹ IPL 2024 ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾತ್ರ ಆಡ್ತಾ ಇದ್ದಾರೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ರೆ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾಕೆಂದರೆ ಕ್ಯಾಪ್ಟನ್ ಆದರೆ ಫುಲ್ ಟೈಮ್ ಕೊಡಬೇಕಾಗುತ್ತೆ ಮತ್ತು ವಿಕೆಟ್ ಕೀಪಿಂಗ್ ಮಾಡ್ತಾ ಇಲ್ಲ. ಸೊ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ಗೊತ್ತಿಲ್ಲ. ಇಫ್ ಸಪೋಸ್ ರಿಷಬ್ ಪಂತ್ ಅವರು ಗ್ರೌಂಡಲ್ಲಿ ಫುಲ್ ಟೈಮ್ ಕೊಟ್ಟರೆ ಮತ್ತೆ ಅವರು ಇಂಜುರಿ ಆದರೆ ಏನು ಗುರು ಗತಿ? ಸೊ ಬರುವಂತಹ T20 ವರ್ಲ್ಡ್ ಕಪ್ ಇದೆ. ಸೊ ಅದಕ್ಕೋಸ್ಕರ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಸೊ ಹೋಪ್ ಮಾಡಮ್ಮ ರಿಷಬ್ ಪಂತ್ ಅವರು ಇನ್ನು 2 ಮಂತ್ಸ್ ಟೈಮ್ ಇದೆ. ಈ ಒಂದು 2 ಮಂತ್ಸ್ ಒಳಗೆ ಒಂದು ಫುಲ್ಲಿ ಫಿಟ್ ಆಗಲಿ ಮತ್ತು ಬರುವಂತಹ IPL 2024 ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಲಿ ಮತ್ತು ವಿಕೆಟ್ ಕೀಪಿಂಗ್ ಮಾಡಲಿ ಅಂತ ಹೋಪ್ ಮಾಡಮ್ಮ. ಸೊ ಇಲ್ಲಿ ಮಾತ್ರ ಒಂದು ಇನ್ಸೈಡ್ ನ್ಯೂಸ್ ಬರ್ತಾ ಇದೆ. ಸೊ ಆಲ್ರೆಡಿ ಡಿಸ್ಕಸ್ ನಡೀತಾ ಇದೆ CSK ಮ್ಯಾನೇಜ್ಮೆಂಟು DC ಮ್ಯಾನೇಜ್ಮೆಂಟ್ಗೆ. ಯಾಕೆಂದರೆ ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನ್ ಇದೆ. ಸೊ ಅದ್ರಗೋಸ್ಕರ CSK ಮ್ಯಾನೇಜ್ಮೆಂಟು ಒಂದು ಬಿಗ್ ಪ್ಲಾನ್ನ ಮಾಡ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಅವರಿಗೆ ಒಂದು ಫ್ಯೂಚರ್ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಸೊ MSD ಅವ್ರದ್ದು ಪ್ರಾಬಲಿ ಲಾಸ್ಟ್ ಸೀಸನ್ ಆಗುತ್ತೆ. ಸೊ ಅದ್ರಗೋಸ್ಕರನೇ ಇಲ್ಲಿ MSD ಮತ್ತು ರಿಷಬ್ ಪಂತ್ ಅವರಿಗೆ ಎಷ್ಟು ಕ್ಲೋಸ್ ಆಗಿ ಆ ಒಂದು ರಿಲೇಷನ್ಶಿಪ್ ಇದೆ ಅದೆಲ್ಲರಿಗೂ ಗೊತ್ತಿದ್ದೇನೆ. ರೀಸೆಂಟ್ ಆಗಿ ರಿಷಬ್ ಪಂತ್ ಅವರು ಧೋನಿ ಅವರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಧೋನಿ ಎಲ್ಲಿ ಇರ್ತಾ ಇದ್ದಾರೆ ಅಲ್ಲಿ ರಿಷಬ್ ಪಂತ್ ಅವರು ಇರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ CSK ಮ್ಯಾನೇಜ್ಮೆಂಟ್ ಒಂದು ಬಿಗ್ ಪ್ಲಾನ್ನ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇದು ಮಾತ್ರ ಧೋನಿ ಅವ್ರದ್ದು ಲಾಸ್ಟ್ ಸೀಸನ್ ಆಗುತ್ತೆ. ಅದ್ರಗೋಸ್ಕರ ಸೊ ಧೋನಿಯವರು ರಿಟೈರ್ಮೆಂಟ್ನ ಕೊಟ್ಟರೆ ಡೆಫಿನೆಟ್ಲಿ ಆಗಿ CSKದಲ್ಲಿ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಗುರು. ಯಾಕೆ ಅಂದರೆ ಧೋನಿ ಅಂದ್ರೇ CSK ಅಂದ್ರೇ ಧೋನಿ. ಅದ್ರಗೋಸ್ಕರ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗಬಾರಂತೇಳಿ ಇಲ್ಲಿ ರಿಷಬ್ ಪಂತ್ ಅವ್ರನ್ನ ತರ್ತಾ ಇದ್ದಾರೆ. ಯಾಕೆಂದರೆ ರಿಷಬ್ ಪಂತ್ ಅವರು CSKದಲ್ಲಿ ಬಂದರೆ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಲ್ಲ, ಸ್ವಲ್ಪ ಕಷ್ಟ ಇರುತ್ತೆ. ಅದ್ರಗೋಸ್ಕರನೇ ಇಲ್ಲಿ CSK ಮ್ಯಾನೇಜ್ಮೆಂಟು ರಿಷಬ್ ಪಂತ್ ಅವರು ಹೇಗಾದರೂ ಮಾಡಿ ಟ್ರೇಡ್ ಮಾಡಲೇಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಗೊತ್ತಿರೋದಲ್ಲಿ ಧೋನಿಯವರು ಮತ್ತು ರಿಷಬ್ ಪಂತ್ ಅವರ ಆ ಒಂದು ಬಾಂಡು ಯಾವ ಥರ ಇರುತ್ತೆ ಅಂತೇಳಿ. ಸೊ ರಿಪೋರ್ಟಿನ ಪ್ರಕಾರ ಈ ಒಂದು IPL 2024 ಕಂಪ್ಲೀಟ್ ಆದಮೇಲೆ ಡೈರೆಕ್ಟ್ ಆಗಿ ರಿಷಬ್ ಪಂತ್ ಅವರು CSKಗೆ ಟ್ರೇಡ್ ಆಗ್ತಾರೆ ಮತ್ತು ಬರುವಂತಹ IPL 2025 ರಿಷಬ್ ಪಂತ್ ಅವರು ಚೆನ್ನೈ ಸೂಪರ್ ಕಿಂಗ್ ತಂಡವನ್ನು ಲೀಡ್ ಮಾಡ್ತಾರೆ ಅಂತ ಒಂದು ರಿಪೋರ್ಟ್ ಇದೆ ಗುರು. ಸೊ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬರೋವರೆಗೂ ವೇಟ್ ಮಾಡಮ್ಮ. ಇದು ಮಾತ್ರ ಜಸ್ಟ್ ಇನ್ಸೈಡ್ ನ್ಯೂಸ್ನ ಪ್ರಕಾರ ರಿಷಬ್ ಪಂತ್ ಅವರು CSK ಟೀಮನ್ನು ಲೀಡ್ ಮಾಡಿದ್ರೆ ಹಾಗಾದರೆ ರುತುರಾಜ್ ಗಾಯಕ್ವಾಡ್ ಅವರ ರೂಲ್ ಏನು ಗುರು? ಯಾಕೆಂದರೆ ನಾವೆಲ್ಲ ಥಿಂಕ್ ಮಾಡಿದ್ವಿ ಆಫ್ಟರ್ MS ಧೋನಿ ಅವರು ರಿಟೈರ್ಮೆಂಟ್ ಕೊಟ್ಟ ಮೇಲೆ ಡೆಫಿನೆಟ್ಲಿ ಆಗಿ ಆ ಒಂದು ಕ್ಯಾಪ್ಟನ್ಸಿ ಮೆಟೀರಿಯಲ್ ಇರುವಂಥ ಪ್ಲೇಯರು ಅದು ರುತುರಾಜ್ ಗಾಯಕ್ವಾಡ್ ಅವರು. ಸೊ ಒಂದು ಒಳ್ಳೆ ಪ್ಲೇಯರು ಮತ್ತು ಆ ಒಂದು ಕೂಲ್ ಆ್ಯಂಡ್ ಕಂಪೋಸ್ ಆಗಿರ್ತಾರೆ ರುತುರಾಜ್ ಗಾಯಕ್ವಾಡ್ ಅವರು. ಅದ್ರಗೋಸ್ಕರ ನಾವು ಥಿಂಕ್ ಮಾಡಿದ್ವಿ ರುತುರಾಜ್ ಗಾಯಕ್ವಾಡ್ ಅವರು CSKನು ಲೀಡ್ ಮಾಡ್ತಾರೆ ಅಂತೇಳಿ. ಸೊ ವೆಯ್ಟ್ ಮಾಡಮ್ಮ, ಇನ್ನು ಅಫಿಷಿಯಲ್ ನ್ಯೂಸ್ ಬಂದಿಲ್ಲ ರುತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ಸಿ ಮಾಡ್ತಾರೋ ಅಥವಾ CSK ಮ್ಯಾನೇಜ್ಮೆಂಟ್ ಇಲ್ಲಿ ರಿಷಬ್ ಪಂತ್ ಅವರನ್ನ ಟ್ರೇಡ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಮ್ಮ. ಸೊ ನಿಮ್ಮ ಪ್ರಕಾರ ಏನು ಗುರು? ಬರುವಂತಹ IPL 2025 CSK ಮ್ಯಾನೇಜ್ಮೆಂಟ್ ರಿಷಬ್ ಪಂತ್ ಅವರಿಗೆ ಟ್ರೇಡ್ ಮಾಡ್ತಾರಾ ಅಥವಾ ಇಲ್ಲಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟು IPL 2024 ಸ್ಟಾರ್ಟಿಂಗ್ ಡೇಟು ಏನು ಗುರು ಅಂತೇಳಿ ಪದೇ IPL ಫ್ಯಾನ್ಸ್ ಕೇಳ್ತಾನೆ ಇದ್ದಾರೆ. ಸೊ ನಾನು 1 ಮಂತ್ ಬ್ಯಾಕ್ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಏನಪ್ಪ ಅಂದರೆ IPL 2024 ಸ್ಟಾರ್ಟಿಂಗ್ ಡೇಟು ಮಾರ್ಚ್ 22 ಅಂತೇಳಿ. ಇದು ಮಾತ್ರ ಅಫಿಷಿಯಲ್ ಆಗಿ ಇನ್ನು ಸ್ಟೇಟ್ಮೆಂಟ್ ಬಂದಿಲ್ಲ. ಅದು ಮಾತ್ರ ಫೆಬ್ರವರಿ ಫಸ್ಟ್ ವೀಕ್ಗೆ ಅಫಿಷಿಯಲ್ ಆಗಿ ಶೆಡ್ಯೂಲ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಅವಾಗ ಮಾತ್ರ ಅದು ಅಫಿಷಿಯಲ್ ಆಗುತ್ತೆ ನನ್ನ ಪ್ರಕಾರ. ಸೊ IPL 2024 ಫಸ್ಟ್ ಮ್ಯಾಚ್ ನಡೆದು ಮಾರ್ಚ್ 22ಕ್ಕೆ. ಸೊ ನೆಕ್ಸ್ಟ್ ಥರ್ಡ್ ಅಪ್ಡೇಟು ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ಗುರು. ಸೊ ರೀಸೆಂಟ್ ಆಗಿ ದಿನೇಶ್ ಕಾರ್ತಿಕ್ ಅವರು ನೆಟ್ನಲ್ಲಿ ಆ ಒಂದು ಇಂಟೆನ್ಸಿಟಿಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಆಗಿ IPL 2024 RCBಯಲ್ಲಿ ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಲಿ. ಅಂದರೆ ಲಾಸ್ಟ್ ವರ್ಷ ಫ್ಲಾಪ್ ಆಗಿದ್ರು. ಸೊ ಅದಕ್ಕೆ ಮುಂಚೆ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡಿದ್ರು. ಆ ಒಂದು ಪರ್ಫಾರ್ಮೆನ್ಸ್ ಅಂದರೆ ಅವರು ಟೀಮ್ ಇಂಡಿಯಾಕ್ಕೆ ಮತ್ತೆ ಸೆಲೆಕ್ಟ್ ಆಗಿದ್ರು. T20 ವರ್ಲ್ಡ್ ಕಪ್ ಮೇಲೆ ಸೆಲೆಕ್ಟ್ ಆಗಿದ್ರು. ಸೊ ಮತ್ತೆ ಒಂದು ಹೋಪ್ ಇದೆ. ಸೊ ದಿನೇಶ್ ಕಾರ್ತಿಕ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ ಅಂತೇಳಿ ಆ ಥರ ಇಂಟೆನ್ಸಿಟಿಯಿಂದ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೆಟ್ನಲ್ಲಿ. ಅದ್ರಗೋಸ್ಕರನೇ ಸೊ ಹೋಪ್ ಮಾಡಮ್ಮ DK ಅವರು ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಲಿ ಅಂತೇಳಿ.
ಒಂದು ಲಾಜಿಕ್ ಏನಪ್ಪ ಅಂದರೆ ದಿನೇಶ್ ಕಾರ್ತಿಕ್ ಅವರು 2022ರ IPL ಅಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ರು. ಸೊ ಈ ವರ್ಷ ಮತ್ತೆ ವರ್ಲ್ಡ್ ಕಪ್ ಬರ್ತಾ ಇದೆ. ಏನು ದಿನೇಶ್ ಕಾರ್ತಿಕ್ ಅವರು ಸೇಮ್ ಲಾಜಿಕ್ನ ರಿಪೀಟ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲೇಬೇಕು. ಸೊ ಈ ಒಂದು ವಿಡಿಯೋ ಇಷ್ಟಾದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.